ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಹೆಜ್ಕೇಲನು 36ನೇ ಅಧ್ಯಾಯ 11ನೇ ವಚನ 2ನೇ ಮಾತಾಗಿರುತ್ತೆ ಪ್ರಿಯರೇ. ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೇನು. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರೆ ಪ್ರಿಯರೇ. ಈ ಹೆಜ್ಕೇನಿಗೆ ದೇವರು ವಾಗ್ದಾನ ಮಾಡ್ತಿದ್ರೆ ಪ್ರಿಯರೇ, ಜನರಿಗೆ ಮೊದಲಿನಕ್ಕಿಂತಲೂ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು. ಹಾಲೆಲೂಯ. ತಂದೆ ದೇವರು ಇಸ್ರಾಯೇಲ್ ಜನರಿಗೆ ಹೇಳ್ತಿದ್ರೆ, ನಿಮಗೆ ಮೊದಲಿನಕ್ಕಿಂತಲೂ ಉತ್ತಮ ಸ್ಥಿತಿಗೆ ತರುವೆನು. ಎಷ್ಟು ದಿನಮಾನಗಳೆಲ್ಲ ನೀವು ಯಾವ ಒಂದು ಜನರಿಂದ ಅವಮಾನ ಹೊಂದಿದ್ರು, ಯಾವ ಜನರು ನಿಮ್ಮ ಪಕ್ಷದಲ್ಲಿದ್ದು ನಿಮ್ಮನ್ನು ಹೋರಾಡಿದರು, ನಿಮ್ಮನ್ನು ಬಿದ್ದೋಗಿಂತ ಸ್ಥಿತಿ ಮಾಡಿದರು, ನಿಮ್ಮನ್ನು ಗೋಳಾಡುವಂತೆ ನೀವು ದುಃಖಿತರಾಗಿ ಜೀವಿಸುವಂತೆ ಯಾರಾದರೂ ನಿಮ್ಮ ಪರವಾಗಿ ಯುದ್ಧ ಮಾಡಿದರು, ಅವರು ಎಲ್ಲರೂ ನಿಮ್ಮಿಂದ ಸೋತು ಹೋಗುವರು. ನಾನು ನಿಮ್ಮ ಪಕ್ಷದ್ದು ನಾನು ಹೋರಾಡ್ತೀನಿ ಎಂಬುದಾಗಿ ದೇವರು ಇನ್ನು ಮೊದಲಿಗಿಂತಲೂ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೇನು ಎಂಬುದಾಗಿ ಹೇಳ್ತಿದ್ದಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಮೊದಲಿಗಿಂತಲೂ ಅಂದ್ರೆ ನಮ್ಗೆ ಇಷ್ಟು ದಿನಮಾನಗಳೆಲ್ಲ ನಾವು ಎಷ್ಟಾದ್ರೂ ಅವಮಾನ ಹೊಂದಿ ದುಃಖಿತರಾಗಿ ಕಣ್ಣೀರಿಡ್ತಾ, ಯಾರು ನಮ್ಮ ಪಕ್ಷದವರು, ಯಾರು ನಮ್ಮ ಜೊತೆಲಿರುವರು, ಯಾರು ನಮಗೂ ಏನು ಕಷ್ಟ ಬಂದ್ರೆ ನಮ್ಗೆ ಯಾರು ಸಹಾಯ ಮಾಡುವರು ಎಂಬುದಾಗಿ ನಾವು ಅನ್ಕೊಳ್ಳುವ ರೀತಿಯಲ್ಲಿ ನಮಗೆ ಅಂಥ ಭಯಂಕರ ಪರಿಸ್ಥಿತಿಗಳು ಬರುತ್ತೆ ಪ್ರಿಯರೇ. ಆದರೆ ದೇವರೇ ನಮ್ಮ ಪಕ್ಷದಲ್ಲಿದ್ದು ನಮ್ಮನ್ನು ನಮ್ಮ ಜೊತೆಲಿ ಹೋರಾಡುವಂಥ ದೇವರು. ನಮಗೆ ಇಷ್ಟು ದಿನಮಾನಗಳಲ್ಲಿ ಯಾವ ಒಂದು ಸ್ಥಿತಿಗತಿಗಳು, ಹೀನ ಸ್ಥಿತಿಗಳು ಹೇಗೆ ಇರಲಿ, ಆದರೆ ದೇವರು ಮೊದಲಿಗಿಂತಲೂ ಇನ್ನು ಉತ್ತಮ ಸ್ಥಿತಿಗೆ ನಾನು ನಿಮ್ಮನ್ನು ತರುವೇನು ಎಂಬುದಾಗಿ ಹೇಳ್ತಿದ್ದಾರೆ ಪ್ರಿಯರೇ. ಇನ್ನು ಮುಂದೆ ಬರುವ ಪ್ರತಿಯೊಂದು ದಿನಗಳು ನಮಗೆ ಒಳ್ಳೆ ರೀತಿಯಾಗಿ ನಾವು ಜೀವಿಸುವಂತೆ ದೇವರ ಆಶೀರ್ವಾದ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಪರಿಸ್ಥಿತಿಗಳು, ನಮ್ಮ ಜೀವಿತದಲ್ಲಿದ್ದಂಥ ಎಲ್ಲ ಹೀನ ಸ್ಥಿತಿಗಳೆಲ್ಲ ದೇವರು ತೆಗಿತಾ ಇದ್ದಾರೆ, ನಮ್ಗೆ ಒಳ್ಳೆ ಉತ್ತಮ ರೀತಿಯಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ ಎಂಬುದಾಗಿ ನಾವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಪ್ರಿಯರೇ. ಮುಂಜಾನೆ ಸಮಯ ದೇವರು ವಾಗ್ದಾನ ಮಾಡಿದಂಥ ದೇವರು ನಿಮ್ಮ ಜೀವಿತದಲ್ಲಿ ಆತನ ವಾಗ್ದಾನ ನೆರವೇರಿಸಿ ನಮ್ಮ ಸ್ಥಿತಿಗಳೆಲ್ಲ ದೇವರು ಉತ್ತಮ ರೀತಿಯಾಗಿ ಆತನ ನಾವು ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡುವಂಥ ದೇವರು ಪ್ರಿಯರೇ. ಈ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವದಿಸಲಿ, ಬಲಪಡಿಸಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ, ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನೀವು ಆಶೀರ್ವದಿಸ್ತಾ ಇದ್ರಪ್ಪ, ಬಲಪಡಿಸ್ತಿದ್ರಪ್ಪ, ಮುಟ್ತಾ ಇದ್ರ ಅಪ್ಪ ತಂದೆ ಸ್ತೋತ್ರ. ಮೊದಲಿಕ್ಕಿಂತಲೂ ನಿಮ್ಮ ಸ್ಥಿತಿಗಳನ್ನು ಉತ್ತಮವಾಗಿ ನೀವು ಜೀವಿಸುವಂತೆ ನಾನು ಮಾಡ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಇಷ್ಟು ದಿನಮಾನಗಳೆಲ್ಲ ಅವ್ರ ಜೀವಿತದಲ್ಲಿ ಒಂದು ಹೀನ ಸ್ಥಿತಿಗಳು, ಅವಮಾನ ಸ್ಥಿತಿಗಳು, ದುಃಖದ ದಿನಗಳೆಲ್ಲ ಪ್ರಭಾ ಮುಂಜಾನೆ ವಾಗ್ದಾನ ಮುಖಾಂತರವಾಗಿ ಎಲ್ಲ ಬಿಡುಗಡೆ ಮಾಡ್ತಾ ಇದ್ರಪ್ಪ. ಸ್ತೋತ್ರ ತಂದೆ ದೇವರೇ. ಈ ಬರುವ ಮುಂದಿನ ದಿನಮಾನಗಳೆಲ್ಲ ತಂದೆ ನೀವು ಉತ್ತಮ ರೀತಿಯಾಗಿ ನೀವು ಜೀವಿಸುವಿರಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಅವರ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ದುಃಖದ ದಿನಗಳು, ಕಣ್ಣೀರು, ವೇದನೆ ಎಲ್ಲ ಪ್ರಭಾ ಬಿಡುಗಡೆ ಮಾಡ್ತಾ ಇದ್ರಪ್ಪ. ಒಳ್ಳೆ ರೀತಿಯಾಗಿ ಜೀವಿಸುವಂತೆ ತಂದೆ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ನೀವು ಆಶೀರ್ವದಿಸ್ತಿದ್ರಪ್ಪ. ನಿಮ್ಗೆ ಸ್ತೋತ್ರ. ಎಷ್ಟು ಜನ ಕಮೆಂಟ್ಗಳ ಮೂಲಕ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದೆ ನೀವು ಈ ವಾಗ್ದಾನ ಮುಖಾಂತರವಾಗಿ ತಂದೆ ನೀವು ಆಶೀರ್ವದಿಸಿ ಬಲಪಡಿಸ್ತೀರಿ ಅಂತೇಳಿ ನನ್ನ ಜೊತೆ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಮತ್ತು ಇವಾಗ ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ. ಮತ್ತು ಹೊಸಬ್ರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.